ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಮನೆಗೆ ಇಡಿ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಇಡಿ ದಾಳಿ ಸುಳಿವು ಸಿಕ್ಕ ಬೆನ್ನಲ್ಲೇ ಅಧಿಕಾರಿ ನಾಪತ್ತೆ ಆಗಿದ್ದಾರೆ ಎಂಬ ಆರೋಪಗಳ ಮಧ್ಯೆ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಜಯಮಹಲ್ನಲ್ಲಿರುವ ಜ್ಞಾನೇಂದ್ರ ನಿವಾಸಕ್ಕೆ ನೋಟಿಸ್ ಅಂಟಿಸಿರುವ ಅಧಿಕಾರಿಗಳು ನಾಳೆ ಬೆಳಗ್ಗೆ ಹಾಜರಾಗುವಂತೆ ಸಮನ್ಸ್ ನೀಡಿದ್ದಾರೆ. ಇನ್ನೊಂದೆಡೆ ಸರ್ಕಾರದ ಮಟ್ಟದಲ್ಲಿ ಐಎಎಸ್ ಅಧಿಕಾರಿಯ ರಜೆ ಪತ್ರ ಬಹಿರಂಗವಾಗಿದ್ದು ಆಡಳಿತ ರಂಗದಲ್ಲಿ ಭಾರೀ ಸಂಚಲನ ಮೂಡಿಸಿದೆ. ಜ್ಞಾನೇಂದ್ರ ಕುಮಾರ್ ನಾಪತ್ತೆ ಕೇಸ್ಗೆ ಬಿಗ್ ಟ್ವಿಸ್ಟ್. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಇಡಿ ನೋಟಿಸ್. ಅಧಿಕಾರಿಯ ರಜೆ ಪತ್ರ ಬಹಿರಂಗ, ಆಡಳಿತ ರಂಗದಲ್ಲಿ ಸಂಚಲನ. ಬೆಂಗಳೂರಿನ ಜಯಮಹಲ್ನಲ್ಲಿರುವ ಎಂಎಸ್ಎಂಇ ನಿರ್ದೇಶಕ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರ ನಿವಾಸದ ಬಾಗಿಲಿಗೆ ಇಡಿ ಅಧಿಕಾರಿಗಳು ನೋಟಿಸ್ ಅಂಟಿಸಿ ತೆರಳಿದ್ದಾರೆ. ನೋಟಿಸ್ನಲ್ಲಿ 3 ರಿಂದ 4 ಪ್ರಮುಖ ದಿನಾಂಕಗಳನ್ನು ಉಲ್ಲೇಖಿಸಲಾಗಿದ್ದು 25/8/2026 ಬೆಳಗ್ಗೆ 11 ಗಂಟೆಗೆ ಸೂಕ್ತ ದಾಖಲಾತಿಗಳೊಂದಿಗೆ ಇಡಿ ಕಚೇರಿಗೆ ಹಾಜರಾಗುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಇಡಿ ದಾಳಿಗೆ ಹೆದರಿ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ನಾಪತ್ತೆಯಾಗಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿದ್ವು. ಆದರೆ ಈ ಬೆನ್ನಲ್ಲೇ ಅಧಿಕಾರಿ ತಮ್ಮ ಸ್ವಹಸ್ತದಿಂದಲೇ ಬರೆದಿರುವ ರಜೆ ಪತ್ರ ಲಭ್ಯವಾಗಿದ್ದು ಸರ್ಕಾರ ಕೂಡ ಅವರು ಮೊದಲೇ ರಜೆ ಕೋರಿದ್ರು ಎಂದು ಸ್ಪಷ್ಟಪಡಿಸಿದೆ. ಆಗಸ್ಟ್ 19ರಂದೇ ಎಂಎಸ್ಎಂಇ ಕಾರ್ಯದರ್ಶಿಗಳಿಗೆ ಜ್ಞಾನೇಂದ್ರ ಕುಮಾರ್ ವೈದ್ಯಕೀಯ ತುರ್ತು ರಜೆ ಪತ್ರ ಸಲ್ಲಿಸಿದ್ರು. ನನ್ನ ವಯಸ್ಸಾದ ತಂದೆಯವರಿಗೆ ಆಗಸ್ಟ್ 14ರಂದು ಹೃದಯ ಸ್ತಂಭನ ಸಂಭವಿಸಿದ್ದು ಅವರು ಐಸಿಯುನಲ್ಲಿ ಜೀವನ್ಮರಣ ಹೋರಾಟ ನಡೆಸುತ್ತಿದ್ದಾರೆ. ನಾಳೆ ಅವರಿಗೆ ಶಸ್ತ್ರಚಿಕಿತ್ಸೆ ನಡೆಯಬೇಕಿರೋದ್ರಿಂದ 15 ದಿನಗಳ ತುರ್ತು ರಜೆ ಮಂಜೂರು ಮಾಡಿ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಈಗ ಆ ಪತ್ರವೂ ಸಹ ಇದೀಗ ಫುಲ್ ವೈರಲ್ ಆಗಿದೆ. ಇಡಿ ಗಾಳಕ್ಕೆ ಜ್ಞಾನೇಂದ್ರ ಬೀಳ್ತಾರಾ ಅಥವಾ ಮತ್ತೆ ಏನಾದರೂ ಸಮಜಾಯಿಷಿ ನೀಡ್ತಾರಾ ಅನ್ನೋದೇ ಇದೀಗ ಪ್ರಶ್ನೆಯಾಗಿದೆ. ಒಂದೆಡೆ ಇಡಿ ತನಿಖೆಯ ಬಿಸಿ, ಇನ್ನೊಂದೆಡೆ ಕುಟುಂಬದ ತುರ್ತು ವೈದ್ಯಕೀಯ ಸ್ಥಿತಿ. ನಾಳೆ ಇಡಿ ಕಚೇರಿಗೆ ಜ್ಞಾನೇಂದ್ರ ಕುಮಾರ್ ಹಾಜರಾಗ್ತಾರಾ ಅಥವಾ ಕಾಲಾವಕಾಶ ಕೇಳ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.